ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸೊ ನಾವು ಈಗಾಗಲೇ KPSC ಬಿ ಗ್ರೂಪ್ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುದ್ದೆಗೆ ಸಂಬಂಧಪಟ್ಟಿರುವಂತಹ ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೋತ್ತರ ಸರಣಿಗಳನ್ನು ನೋಡ್ತಾ ಬಂದ ಹಾಗೆ ಈಗಾಗಲೇ ನಾವು 7 ವಿಡಿಯೋಗಳನ್ನು ನೋಡಿದ್ದೀವಿ, 172 ಕ್ವಶನ್ ಆನ್ಸರ್ಗಳನ್ನು ನೋಡಿದ್ದೀವಿ. ಸೊ ನೆಕ್ಸ್ಟು ಮುಂದಿನ ಕ್ವಶನ್ಗೆ ಹೋಗೋಣ ಸೀದಾ. ಸೊ ಮುಂದಿನ ಪ್ರಶ್ನೆ 173. LG ಹಾವನೂರು ಆಯೋಗದ ಪ್ರಕಾರ ಶೈಕ್ಷಣಿಕವಾಗಿ ಹಿಂದುಳಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಶೈಕ್ಷಣಿಕ ಹಿಂದುಳಿದವರು LG ಹಾವನೂರು ಅವರ ಪ್ರಕಾರ ಯಾರು? ಶಾಲೆಗೆ ಸೇರುವ ಜಾತಿಗಳಲ್ಲಿ ಅತ್ಯಂತ ಕಡಿಮೆ ದಾಖಲಾತಿ ಹೊಂದಿದವರು. ಆಪ್ಷನ್ ಎ, 1972ರಲ್ಲಿ ಏಪ್ರಿಲ್ 1972 ಏಪ್ರಿಲ್ನಲ್ಲಿ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗಿಂತ ಸರಾಸರಿ ಕಡಿಮೆ ತೇರ್ಗಡೆ ಹೊಂದಿರುವ ಜನಾಂಗದವರು. ಶೈಕ್ಷಣಿಕವಾಗಿ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಉದ್ಯೋಗ ಹೊಂದಿದವರು. ಶೈಕ್ಷಣಿಕವಾಗಿ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಶಿಕ್ಷಣ ಹೊಂದಿದವರು. LG ಹಾವನೂರವರ ಆಯೋಗ 1972ರಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಆವಾಗ ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಗುರುತಿಸಬೇಕಾದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ 1972ರಲ್ಲಿ ಏನು ಏಪ್ರಿಲ್ ಮಾಹೆಯ 1972 ಏಪ್ರಿಲ್ ಮಾಹೆಯ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗಿಂತ ಸರಾಸರಿ ಕಡಿಮೆ ತೇರ್ಗಡೆ ಹೊಂದಿದ ಜನಾಂಗದವರನ್ನ ಏನಂತ ಗುರುತಿಸಿದ್ರು? ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಗುರುತಿಸಿದ್ರು. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಈ ಆಯೋಗ 1972ರಲ್ಲಿ ರಚನೆಯಾಗಿತ್ತು. ಆಗ ಈ ಇಡೀ LG ಹಾವನೂರವರ ಪ್ರಕಾರ ಶೈಕ್ಷಣಿಕವಾಗಿ ಹಿಂದುಳಿದವರನ್ನ ಗುರುತಿಸಲಿಕ್ಕೆ ಅವರು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆ ಒಂದು ಸಾಲಿನ SSLC ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಲ್ಲಿ ಕಡಿಮೆ ತೇರ್ಗಡೆ ಹೊಂದಿರತಕ್ಕಂಥ ಜನಾಂಗದವರನ್ನ ಈ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಗುರುತಿಸಿದ್ರು. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ 174. ಯಾರು ಮಿಲ್ಲರ್ ಸಮಿತಿಯ ಸದಸ್ಯರಾಗಿರಲಿಲ್ಲ? ಈ ಕೆಳಗಿನವರಲ್ಲಿ ಯಾರು ಮಿಲ್ಲರ್ ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್: ಎಂ ಬಸವಯ್ಯ, ಅಬ್ಬಾಸ್ ಖಾನ್, ಶ್ರೀಕಂಠೇಶ್ವರ ಅಯ್ಯಂಗಾರ್, ಎಚ್ ಚೆನ್ನಯ್ಯ. ಎಸ್, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಿಲ್ಲರ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸಮಯದಲ್ಲಿ ಸದಸ್ಯರ ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ. ಅದರಲ್ಲಿ ಯಾರಿರಲಿಲ್ಲಪ್ಪ ಅಂತಾರೆ ಅಬ್ಬಾಸ್ ಖಾನ್ ಅಂತಕ್ಕಂಥವ್ರು ಏನಾಗಿರಲಿಲ್ಲ, ಈ ಮಿಲ್ಲರ್ ಸಮಿತಿಯ ಸದಸ್ಯರಾಗಿರಲಿಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 175. ಆರ್ಯ ವೈಶ್ಯ, ಮೊದಲಿಯಾರ್ ಮತ್ತು ವೈಷ್ಣವ ಜಾತಿಗಳು ಯಾವ ಪ್ರವರ್ಗದಡಿಯಲ್ಲಿ ಬರ್ತವೆ? 3A ಪ್ರವರ್ಗ 1, ಸಾಮಾನ್ಯ ವರ್ಗ 3B. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಆರ್ಯ ವೈಶ್ಯ, ಮೊದಲಿಯಾರ್ ಮತ್ತು ವೈಷ್ಣವ ಜಾತಿಗಳು ಪ್ರವರ್ಗ ಯಾವುದರಲ್ಲಿ ಬರ್ತವೆಪ್ಪ ಅಂತಾರೆ? ಜನರಲ್ ವರ್ಗದಲ್ಲಿ, ಸಾಮಾನ್ಯ ವರ್ಗದಲ್ಲಿ ಬರ್ತಕ್ಕಂಥ ಸಮುದಾಯಗಳಾಗಿ ಕಂಡು ಬರ್ತವೆ. ಎಸ್, ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಯೋಜನೆ ನ್ಯೂ ಸ್ವರ್ಣಿಮಾ ಯೋಜನೆ. ನ್ಯೂ ಸ್ವರ್ಣಿಮಾ ಯೋಜನೆ ಅಂತಕ್ಕಂಥದ್ದು ಈ ಕೆಳಗಿನವುಗಳಲ್ಲಿ ಯಾರಿಗೆ ಸಂಬಂಧಿಸಿರ್ತಕ್ಕಂಥದ್ದು? ಎಸ್, ಆಪ್ಷನ್: ಪುರುಷರಿಗೆ, ಅಲ್ಪಸಂಖ್ಯಾತರಿಗೆ, ವ್ಯಾಪಾರ ವಹಿವಾಟು ಮಾಡುವ ಉದ್ಯಮಿಗಳಿಗೆ, ಮಹಿಳೆಯರಿಗೆ. ಸ್ಪರ್ಧಾರ್ಥಿಗಳೇ, ನ್ಯೂ ಸ್ವರ್ಣಿಮಾ ಅಂತಕ್ಕಂತಹ ಯೋಜನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಆಪ್ಷನ್ ಡಿ ಯಲ್ಲಿ ಬರ್ತಕ್ಕಂತಹ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಯೋಜನೆಯಾಗಿದೆ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 177. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರೊಂದಿಗೆ ಎಷ್ಟು ಸದಸ್ಯರನ್ನು ಹೊಂದಿರುತ್ತಾರೆ? ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರನ್ನೊಳಗೊಂಡಂತೆ 6 ಜನ ಸದಸ್ಯರನ್ನು ಹೊಂದಿರ್ತಾರೆ. ಒಟ್ಟು 7 ಜನ ಆ ಸಮಿತಿಯಲ್ಲಿ ಇರ್ತಾರೆ. ಅಧ್ಯಕ್ಷರನ್ನೊಳಗೊಂಡಂತೆ 7, ಸದಸ್ಯರು 6. ಎಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿದ್ಯಾಶ್ರೀ ಊಟ ವಸತಿ ಸಹಾಯ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಕೊಡಮಾಡುವ ಸಹಾಯಧನ 10 ತಿಂಗಳಿಗೆ.
ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ವಸತಿ ನಿಲಯಕ್ಕೆ ನಾವು ಅಪ್ಲಿಕೇಶನ್ ಹಾಕಿರ್ತೀವಿ, ನಮಗೆ ಹಾಸ್ಟೆಲ್ ಸಿಗದೇ ಇದ್ದಾಗ ನಾವೇನು ಮಾಡ್ಬೋದಪ್ಪ ಅಂತಾರೆ, ಈ ಯೋಜನೆಯಡಿಯಲ್ಲಿ ನಾವೇನು ಮಾಡ್ಬೋದು, ಸಹಾಯಧನವನ್ನು ಪಡೆಯಬಹುದು ಅಥವಾ ಶಿಷ್ಯ ವೇತನವನ್ನು ಪಡೆಯಬಹುದು. ಹಾಗೆ 10 ತಿಂಗಳಿಗೆ ಯಾಕೆ ಕೊಡ್ತಾರಪ್ಪ ಅಂತಾರೆ, 10 ತಿಂಗಳು ಮಾತ್ರ ಏನಾಗಿರ್ತದ, ಶೈಕ್ಷಣಿಕ ವರ್ಷ ಇರುತ್ತೆ. ಸೊ ಹಾಗಾಗಿ ಯಾರಿಗೆ ವಸತಿ ನಿಲಯದ ಹಾಸ್ಟೆಲ್ ಸೌಲಭ್ಯ ದೊರಕಿರುವುದಿಲ್ಲವೋ 10 ತಿಂಗಳಿಗೆ ಪ್ರತಿ 1500ರಂತೆ ಒಟ್ಟು ಎಷ್ಟಾಗ್ತದೆ, 15,000 ರೂಪಾಯಿ ವಿದ್ಯಾಸಿರಿ ಯೋಜನೆಯಲ್ಲಿ ನಮಗೆ ದೊರೆತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಎಸ್, ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಯೋಜನೆ ಯಾವ ವಲಯದಡಿಯಲ್ಲಿ ಬರ್ತದೆ? ಈಗ ನಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಪ್ರೀ ಕೋಚಿಂಗ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಈ ಕೆಳಗಿನ ಯಾವ ವಲಯದಲ್ಲಿ ಬರ್ತದೆ ಅಂತ ಕೇಳಿದರೆ, ರಾಜ್ಯ ವಲಯ, ತಾಲೂಕು ವಲಯ, ಜಿಲ್ಲಾ ವಲಯ, ಕೇಂದ್ರ ವಲಯ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಯೋಜನೆ ಅಂತಕ್ಕಂಥದ್ದು ಆಪ್ಷನ್ ಎ ರಾಜ್ಯ ವಲಯದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಎಸ್, ಕ್ವಶನ್ ನಂಬರ್ 180, ದೇವರಾಜ ಅರಸು ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಿಸಿದಂತೆ SSLC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದವರಿಗೆ ಈ ಕೆಳಗಿನ ಎಷ್ಟು ಪ್ರೋತ್ಸಾಹಧನವನ್ನು ನೀಡ್ತಾರೆ ಅನ್ನುವಂತಹದ್ದು ಪ್ರಶ್ನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರ್ಬೋದು, ಏನಪ್ಪಾ ಅಂತಾರೆ SSLCಯಲ್ಲಿ 90%ಕ್ಕಿಂತ ಹೆಚ್ಚು ಪ್ರತಿಭಾ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಸಹಾಯಧನವನ್ನು ಕೊಟ್ಟು ಏನು ಮಾಡ್ತಾರ, ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡ್ತಾರ. ಅದರಲ್ಲಿ 12,000, 20,000, 10,000, 15,000 ಅಂತ ಇದೆ. ಪ್ರಸಕ್ತ ಸಾಲಿನಲ್ಲಿ ನಾವು ಕಂಡಂತೆ SSLCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರಿಗೆ 10,000 ರೂಪಾಯಿಗಳನ್ನು ಏನು ಮಾಡ್ತಾರಪ್ಪ ಅಂತಾರೆ, ಪ್ರತಿಭಾ ಪುರಸ್ಕಾರ ಅಥವಾ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಕೊಡಮಾಡ್ತಕ್ಕಂತಹ ಒಂದು ಪ್ರೋತ್ಸಾಹಧನವಾಗಿದೆ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 181, ವಿಭೂತಿ ನಿರ್ಮಾಣ ಘಟಕ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಎಸ್, ಆಪ್ಷನ್ ಎ 4 ಲಕ್ಷ ಘಟಕದ ವೆಚ್ಚದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು, 10% ಸಹಾಯಧನ ಇರುತ್ತೆ, ಮರುಪಾವತಿಗೆ 36 ತಿಂಗಳ ಕಾಲಾವಧಿ ಇರುತ್ತೆ, ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಅವಕಾಶವಿರುತ್ತೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ವಿಭೂತಿ ನಿರ್ಮಾಣ ಘಟಕ ಯೋಜನೆಯಲ್ಲಿ 4 ಲಕ್ಷ ಘಟಕದ ವೆಚ್ಚದಲ್ಲಿ ನಾವು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು ಮತ್ತು 10% ಸಹಾಯಧನ ಇರತಕ್ಕಂಥದ್ದು. ಆದರೆ ಮರುಪಾವತಿಗೆ ನಮಗೆ ಇರುವಂತಹ ಕಾಲಾವಕಾಶ ಕೇವಲ 34 ತಿಂಗಳು ಕಾಲ. ಸೊ ಹಾಗಾಗಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ತಪ್ಪಾಗಿರುವಂತಹ ಆಪ್ಷನ್ ಆಗಿರ್ತದೆ. ನೆಕ್ಸ್ಟ್, ಯಾವುದೇ ಒಂದು ನಿಗಮದಲ್ಲಾಗಬಹುದು, ಇಲಾಖೆಯಲ್ಲಿ ಆಗಿರಬಹುದು, ಯಾವುದಾದ್ರೂ ಒಂದು ಯೋಜನೆಯನ್ನು ಪಡಿಬೇಕಾದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿ ಮಾತ್ರ ಏನು ಮಾಡಬೇಕು, ಆ ಯೋಜನೆಯನ್ನು ಪಡಿಲಿಕ್ಕೆ ಅವಕಾಶ ಇರುವಂತದ್ದು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಸ್, ಪ್ರತಿ ಜಿಲ್ಲೆಯಲ್ಲಿನ ದೇವರಾಜ ಅರಸು ಭವನವು ಡ್ಯಾಶ್ ಜಿಲ್ಲೆಯ ಕಚೇರಿಗಳ ಎಲ್ಲಾ ಹಿಂದುಳಿದ ಇಲಾಖೆಯ ಅಧೀನ ಕಚೇರಿ ಸಂಕೀರ್ಣ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ತರಬೇತಿ ಕೇಂದ್ರವಾಗಿರುತ್ತೆ, ಜಿಲ್ಲಾ ಹಿಂದುಳಿದ ವರ್ಗಗಳ ಸಮುದಾಯ ಭವನವಾಗಿರುತ್ತೆ. ಮೇಲೆ ನಿರ್ಣಯ ಯಾವುದೂ ಅಲ್ಲ. ಸೊ ಇದು ಅಂತರೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಜಿಲ್ಲಾ ಹಿಂದುಳಿದ ವರ್ಗಗಳ ಸಮುದಾಯ ಭವನ ಆಗುತ್ತಾ ದೇವರಾಜ ಅರಸು ಭವನ? ಅಲ್ಲ. ಎಸ್, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ತರಬೇತಿ ಏನಾದ್ರು ಕೊಡಬಹುದಾ? ಅವಾಗ ಕೊಡಬಹುದು ಏನಾದ್ರು, ಹೌದಾ? ನಿರಂತರವಾಗಿ ಅಲ್ಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಪ್ರತಿ ಜಿಲ್ಲೆಯಲ್ಲಿನ ದೇವರಾಜ ಅರಸು ಭವನವು ಒಂದು ಜಿಲ್ಲೆಯ ಕಚೇರಿಗಳ, ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆಯ ಅಧೀನದ ಒಂದು ಕಚೇರಿಗಳ ಸಂಕೀರ್ಣವಾಗಿರುತ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಸ್ಪರ್ಧಾರ್ಥಿಗಳೇ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 183, ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2B ಅಡಿ 4% ಮೀಸಲಾತಿಯನ್ನ ಯಾವ ಮುಖ್ಯಮಂತ್ರಿಯ ಕಾಲಾವಧಿಯಲ್ಲಿ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿತು ಅಂತ ಕೊಟ್ಟಿದ್ದಾರೆ. ನೋಡ್ರಿ, 2B ಅಡಿಯಲ್ಲಿ ಬರ್ತಕ್ಕಂಥವ್ರು ಯಾರು? 2B ಅಡಿಯಲ್ಲಿ ಬರ್ತಕ್ಕಂತಹ ಮುಸಲ್ಮಾನರಿಗೆ ಏನ್ ಮಾಡಿದ್ರಪ್ಪ ಅಂತಾರ 4% ಮೀಸಲಾತಿಯನ್ನು ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, 1994ರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ HD ದೇವೇಗೌಡರವರು ಏನ್ ಮಾಡ್ತಾರೆ ಅಂದ್ರೆ
2B ಕ್ಯಾಟಗರಿಯಲ್ಲಿನೇ ಬರ್ತಕ್ಕಂಥ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ಕೊಟ್ಟಿರುವುದು ನಿಮ್ಮ ಎಲ್ಲರಿಗೂ ಗೊತ್ತಿರಲೇಬೇಕಾಗಿರ್ತಕ್ಕಂತಹ ಸಂಗತಿ. ಎಸ್, ಕ್ವಶನ್ ನಂಬರ್ 184, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸುವ ಸೌಲಭ್ಯದ ಕುರಿತು ಯಾವುದು ತಪ್ಪಾಗಿದೆ? ಈಗಾಗಲೇ ನಾವು ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಸೌಲಭ್ಯಗಳನ್ನು ಸವಿಸ್ತಾರವಾಗಿ ನೋಡಿದ್ವಿ. ಆದಾಗ್ಯೂ ಸಹಿತ ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ವಸತಿ ನಿಲಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರತಿ 3 ತಿಂಗಳಿಗೆ ಒಮ್ಮೆ ಟೂತ್ ಬ್ರಷ್ ಅನ್ನು ನೀಡಲಾಗುವುದು. ನಿರ್ಮಲ ಕಿಟ್ ಬಾಲಕರಿಗೆ, ಸಿರಿಗಂಧ ಕಿಟ್ ಅಥವಾ ಸ್ಫೂರ್ತಿ ಕಿಟ್ ಅಂತಲೂ ಸಹ ನಾವು ಕರಿತೀವಿ. ಇದನ್ನ ಸ್ಫೂರ್ತಿ ಕಿಟ್ ಬಾಲಕಿಯರಿಗೆ 2 ತಿಂಗಳಿಗೊಮ್ಮೆ ಕ್ಷೌರದ ವೆಚ್ಚ 50 ರೂಪಾಯಿ ಅಲ್ಲ 60 ರೂಪಾಯಿ. ಎಸ್, ಪ್ರತಿ 3 ವರ್ಷಕ್ಕೊಮ್ಮೆ ಹಾಸಿಗೆ ಹೊದಿಕೆಯನ್ನು ಕೊಡ್ತಾರೆ. ಹಾಗಾಗಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ತಪ್ಪಾಗಿರುವಂಥದ್ದು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ವಸತಿ ಶಾಲೆಗಳ ನಿಲಯಗಳಲ್ಲಿ ಅಥವಾ ವಸತಿ ನಿಲಯಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಟೂತ್ ಬ್ರಷ್ ಕೊಡ್ತಾರೆ. ಮೊದಲು ಈ ನಿರ್ಮಲಾ ಕಿಟ್ ಮತ್ತು ಸಿರಿಗಂಧ ಕಿಟ್ಗಳಲ್ಲೇ ಒಂದು ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಅದನ್ನು ಬೇರೆ ಸಪರೇಟ್ ಆಗಿನೇ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಟೂತ್ ಬ್ರಷ್ ಅನ್ನು ಕೊಡ್ತಾರೆ. ಬಾಲಕರಿಗಾಗಿ ಶುಚಿ ಸಂಭ್ರಮ ಕಿಟ್ ಯಾವುದಾಗಿರುತ್ತೆ ಅಂತ ಕೇಳಬಹುದು, ನಿರ್ಮಲಾ ಕಿಟ್. ಬಾಲಕಿಯರಿಗಾಗಿ ಶುಚಿ ಸಂಭ್ರಮ ಕಿಟ್ ಯಾವುದಾಗಿರುತ್ತದೆ ಅಂತ ಕೇಳಬಹುದು, ಸಿರಿಗಂಧ ಕಿಟ್ ಅಥವಾ ಸ್ಫೂರ್ತಿ ಕಿಟ್. ಸೊ ಗೊತ್ತಿರಬೇಕು ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ, ಹಾಸಿಗೆ ಹೊದಿಕೆಯನ್ನು ಕೊಡುವುದು ಸಹ ಇವತ್ತಿನ ವಸತಿ ನಿಲಯಗಳಲ್ಲಿ ಕಂಡು ಬರ್ತದೆ. ಎಸ್, ಕ್ವಶನ್ ನಂಬರ್ 185, ಯಾವ ವರ್ಷದಿಂದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ, ನೋಡಿ ಆನ್ಲೈನ್ ಮೂಲಕ ವೇತನವನ್ನ ಪಾವತಿ ಮಾಡಲಾಗುತ್ತಿದೆ? ಮೆಟ್ರಿಕ್ ಪೂರ್ವ ಆಗಿರ್ಬೋದು, ಮೆಟ್ರಿಕ್ ನಂತರ ಆಗಿರ್ಬೋದು. ಆತ್ಮೀಯ ಸ್ಪರ್ಧಾರ್ಥಿಗಳೇ, 2012 ಮತ್ತು 13ನೇ ಸಾಲಿನಿಂದ ಏನು ಮಾಡ್ತಾ ಇದ್ರಪ್ಪ ಅಂತಾರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ವಿದ್ಯಾರ್ಥಿ ವೇತನವನ್ನ ಪಾವತಿ ಮಾಡುವುದು ನಮಗೆ ಗೊತ್ತಿರುವಂತಹ ಸಂಗತಿ. ಎಸ್, ಕ್ವಶನ್ ನಂಬರ್ 186, PM ಯಶಸ್ವಿ ಮಾರ್ಗಸೂಚಿಯ ಪ್ರಕಾರ, PM ಯಶಸ್ವಿ ಮಾರ್ಗಸೂಚಿಯ ಪ್ರಕಾರ ಮೆಟ್ರಿಕ್ ನಂತರದ PUC, ಡಿಪ್ಲೊಮಾ, ITI ವ್ಯಾಸಂಗ ಮಾಡುವವರಿಗೆ ನೀಡುವಂತಹ ವಾರ್ಷಿಕ ವಿದ್ಯಾರ್ಥಿ ವೇತನ ಎಷ್ಟು ಅಂತ ಕೊಟ್ಟಿದ್ದಾರೆ? 8,000, 7,000, 5,000, 6,000. ಆತ್ಮೀಯ ಸ್ಪರ್ಧಾ ಮಿತ್ರರೇ, PM ಯಶಸ್ವಿ ಮಾರ್ಗಸೂಚಿಯ ಪ್ರಕಾರ ಮೆಟ್ರಿಕ್ ನಂತರದ PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ITI ಮಾಡುವಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಅವರಿಗೆ 5,000 ರೂಪಾಯಿ ಏನು ಮಾಡ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆಯಾಗಿದೆ. ಕ್ವಶನ್ ನಂಬರ್ 187, ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಸಹಕಾರವನ್ನ 3A ಘೋಷಿಸಲಾಗಿದೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ 1976ರ 42ನೇ ತಿದ್ದುಪಡಿ, 42ನೇ ತಿದ್ದುಪಡಿಯಲ್ಲಿ ಏನು ಮಾಡ್ತೀವಪ್ಪ ಅಂತಾರೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಕಂಡು ಬಂದಿರತಕ್ಕಂಥ 1972ರ 42ನೇ ತಿದ್ದುಪಡಿ. ಎಸ್, ನೆಕ್ಸ್ಟ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಶೀಲಿಸಿ. ನೋಡಿ, ಆಪ್ಷನ್ ಎ, ಕಾನೂನು ಪದವೀಧರರಿಗೆ ಇರ್ತಕ್ಕಂಥ ತರಬೇತಿ ಜಿಲ್ಲಾ ವಲಯದ ಕಾರ್ಯಕ್ರಮ, ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆ ರಾಜ್ಯ ವಲಯದ ಕಾರ್ಯಕ್ರಮ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆ. ಈ ಮೇಲಿನ ಹೇಳಿಕೆಗಳೆಲ್ಲವುಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಎಸ್, ನೋಡಿ, ಕಾನೂನು ಪದವೀಧರರಿಗೆ ತರಬೇತಿ ನೀಡ್ತಕ್ಕಂಥದ್ದು ಪ್ರತಿ ಜಿಲ್ಲೆಗೆ 10 ಜನರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಜಿಲ್ಲಾ ವಲಯದ ಕಾರ್ಯಕ್ರಮ. ವಿದ್ಯಾಸಿರಿ ಊಟ ವಸತಿ ಯೋಜನೆ, ವಸತಿ ನಿಲಯಗಳಿಗೆ ಅಪ್ಲಿಕೇಶನ್ ಹಾಕಿದಾಗಿಯೂ ಸಹಿತ ಏನಪ್ಪ ಹಾಸ್ಟೆಲ್ ಸಿಗದೇ ಇದ್ದಾಗ ಪ್ರತಿ ಮಾಹೆಗೆ 1500ರಂತೆ ಒಟ್ಟು 10 ತಿಂಗಳಿಗೆ 15,000 ನೀಡ್ತಕ್ಕಂತಹ ವಿದ್ಯಾಸಿರಿ ವಸತಿ ಯೋಜನೆ ಅಂತಕ್ಕಂಥದ್ದು ರಾಜ್ಯ ವಲಯದ ಒಂದು ಕಾರ್ಯಕ್ರಮ. ನೆಕ್ಸ್ಟ್, ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥ ವೇತನದ ಕಾರ್ಯಕ್ರಮ ಕೇಂದ್ರ ಪುರಸ್ಕೃತ ಯೋಜನೆ. ಸೊ ಹಾಗಾಗಿ ಈ ಮೇಲಿನ ಎಲ್ಲ ಹೇಳಿಕೆಗಳು ಸಹಿತ ಸರಿಯಾಗಿವೆ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 189, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ
ಕಾರ್ಯವಿಧಾನ ಯಾವ ರೀತಿ ಇದೆ? ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಪಡೆಯುವುದು ಹೆಂಗೆ? ವಿದ್ಯಾರ್ಥಿ ಶಾಲೆ ಉಪನಿರ್ದೇಶಕರು ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ವಿದ್ಯಾರ್ಥಿ ಶಾಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ವಿದ್ಯಾರ್ಥಿ ಶಾಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಿಂದುಳಿದ ವರ್ಗಗಳ ಆಯುಕ್ತರ ಕಚೇರಿ ಕೇಂದ್ರ ಸರ್ಕಾರ, ವಿದ್ಯಾರ್ಥಿ ಶಾಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಾನು ಮೆಟ್ರಿಕ್ ಪೂರ್ವದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂತಾರೆ, ತನ್ನ ಮಾಹಿತಿಯನ್ನು ಶಾಲೆಗೆ ಒದಗಿಸ್ತಾನ. ಶಾಲೆಯಲ್ಲಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒದಗಿಸ್ತಾರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಲ್ಲಿಸ್ತಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಮಾಡ್ತದೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತದ. ಮುಂದೆ ಇದೇ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತಾ. ತದನಂತರದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುಪಾತದಲ್ಲಿ ಏನು ಮಾಡ್ತಾರಪ್ಪ ಅಂತಾರ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದು ಕಂಡು ಬರುತ್ತದೆ. ಕ್ವಶನ್ ನಂಬರ್ 190, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ 174 ವಸತಿ ಶಾಲೆ ಮತ್ತು ಕಾಲೇಜುಗಳು ಈ ಕೆಳಗಿನವುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ವಸತಿ ಶಾಲೆಗಳು ಏನು? ಮುರಾರ್ಜಿ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಂತ ಏನು ಕರಿತೀವೋ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 174 ವಸತಿ ಶಾಲೆಗಳು ಕಂಡು ಬರ್ತಾವು. ಒಟ್ಟ 883 ವಸತಿ ಶಾಲೆಗಳಲ್ಲಿ 174 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ, ಇನ್ನುಳಿದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥ ಇನ್ನುಳಿದ ವಸತಿ ಶಾಲೆಗಳು. ಅವು ಎಲ್ಲಿಂದ ಎಲ್ಲಿವರೆಗೆ ಅಭ್ಯಾಸ ಮಾಡ್ತಾರೆ ವಿದ್ಯಾರ್ಥಿಗಳು ಅಂತ ಇಲ್ಲಿ ಪ್ರಶ್ನೆ. 6ರಿಂದ ಪದವಿವರೆಗೆ ತಪ್ಪು, 6ರಿಂದ 12 ನೋಡಬೇಕು, 6ರಿಂದ 8 ನೋಡಬೇಕು, 6ರಿಂದ 10 ನೋಡಬೇಕು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹಲವಾರು ಪ್ರಶ್ನೆಗಳು ನಮಗೆ ಇಲ್ಲಿ ಮತ್ತೆ ಉದ್ಭವ ಆಗ್ತವ 6ರಿಂದ 10 ಅಥವಾ 6ರಿಂದ 12 ಅಂತ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 6ರಿಂದ 8 ಸಹಿತ ತಪ್ಪಾಗಿರುವಂಥದ್ದು. ಹಾಗಾದ್ರೆ ವಸತಿ ಶಾಲೆಗಳಲ್ಲಿ ಇರ್ತಕ್ಕಂಥದ್ದು 6ರಿಂದ 12, 6ರಿಂದ 10 ಅಂತೇಳಿ ನಮಗೆ ಗೊತ್ತಿರಬೇಕು. ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 6ನೇ ತರಗತಿಯಿಂದ 12ನೇ ತರಗತಿವರೆಗೆ. ಆದರೆ ಇತ್ತೀಚೆಗೆ ಕ್ರೈಸ್ ವಸತಿ ಶಾಲೆಗಳು ಏನಪ್ಪಾ ಅಂತಾರೆ ಸಾಕಷ್ಟು 6ರಿಂದ 10ನೇ ತರಗತಿವರೆಗೂ ಇದಾವೆ. ಮುಂದೆ ಅವುಗಳನ್ನು ಅಪ್ಗ್ರೇಡ್ ಮಾಡಿ +2 ಅನ್ನು ಕೊಡ್ತಕ್ಕಂಥ ಕಾರ್ಯ ನಡೀತಾನೆ ಇದೆ. ಆದರೆ ಅದಾಗಿಯೂ ಸಹಿತ ಈಗಾಗಲೇ ಸಾಕಷ್ಟು ವಸತಿ ಶಾಲೆಗಳು 6ರಿಂದ 12ನೇ ತರಗತಿಯಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಒಟ್ಟು ಕ್ರೈಸ್ ವಸತಿ ಶಾಲೆಗಳ ವಿದ್ಯಾಭ್ಯಾಸ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಕ್ವಶನ್ ನಂಬರ್ 191, ವಸತಿ ನಿಲಯಗಳಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಈ ಕೆಳಗಿನ ಯಾವ ತಿಂಗಳಲ್ಲಿ ಪಡೆಯುತ್ತಾರೆ? ನೋಡ್ರಿ, ವಸತಿ ನಿಲಯಗಳಿಗೆ ನಾವು ಅಪ್ಲಿಕೇಶನ್ ಅನ್ನ ಹಾಕಬೇಕಾದ್ರೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ನಾವು ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಯಾವಾಗ ಅವಕಾಶ ಇರ್ತಂದ್ರೆ ಮೇ ತಿಂಗಳ 2ನೇ ವಾರ, ಜೂನ್ ತಿಂಗಳ 1ನೇ ವಾರ, ಮೇ ತಿಂಗಳ ಕೊನೆಯ ವಾರ, ಮೇ ತಿಂಗಳ ಮೊದಲ ವಾರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ವಸತಿ ನಿಲಯಕ್ಕೆ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಮೇ ತಿಂಗಳ 2ನೇ ವಾರ ಅವಕಾಶ ನೀಡಿರ್ತಾರೆ. ಅವಾಗಲೇ ಈತ ಏನ್ ಮಾಡಬೇಕಾಗತ್ತೆ, ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 192, ಜಾತಿಯ ಆಧಾರವಾಗಿ ಮೀಸಲಾತಿ ವಿರುದ್ಧ ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆ ನೀಡಿದಾಗ ಮೈಸೂರಿನ ಅರಸರು ಯಾರಾಗಿದ್ದರು ಅಂತಕ್ಕಂಥದ್ದು ಪ್ರಶ್ನೆ. ಜಾತಿ ಆಧಾರಿತವಾಗಿ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭ ನಾವು ಕಾಣ್ತೇವೆ. ಅವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಅದನ್ನ ಏನ್ ಮಾಡ್ತಾರ, ಅದರಿಂದ ಹೊರಗಡೆ ಬರಬೇಕು ಅಂತ ತಿಳ್ಕೊಂಡು ತಾವು ದಿವಾನರಾಗಿರ್ತಕ್ಕಂಥ ದಿವಾನ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಹೊರಗಡೆ ಬರ್ತಾರ. ಹಾಗಾದ್ರೆ ಆ ಸಮಯದಲ್ಲಿ ಇರ್ತಕ್ಕಂಥ ಮೈಸೂರಿನ ಅರಸರು ಕಂಠೀರವ ನರಸರಾಜ ಒಡೆಯರ್, ಜಯಚಾಮರಾಜ ಒಡೆಯರ್, ರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 193, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದಿಂದ ಮಹಿಳೆಯರಿಗೆ ಕಿರು ಹಣಕಾಸು ಅಗತ್ಯತೆಗಳನ್ನು ಒದಗಿಸಲು ಮಹಿಳಾ ಸಮೃದ್ಧಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿ ಫಲಾನುಭವಿಗೆ ಗರಿಷ್ಠ ನೀಡುವಂತಹ ಸಾಲ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಏನು ಮಹಿಳೆಯರಿಗೆ ಕಿರು ಸಾಲ ಅಗತ್ಯತೆಗಳನ್ನು ಒದಗಿಸಲಿಕ್ಕೆ ಮಹಿಳಾ ಸಮೃದ್ಧಿ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ಮಹಿಳೆಯರಿಗೆ ನೀಡುವಂತಹ ಗರಿಷ್ಠ ಸಾಲ 2.50
ಲಕ್ಷ, 1,00,000, 1.25 ಲಕ್ಷ, 20 ಲಕ್ಷ ಅಂತ ಕೊಟ್ಟಿದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮಹಿಳಾ ಸಮೃದ್ಧಿ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ 1,00,000 ರೂಪಾಯಿಗಳ ಸಾಲವನ್ನು ಕೊಡ್ತಕ್ಕಂಥದ್ದನ್ನ ಮಹಿಳಾ ಸಮೃದ್ಧಿ ಯೋಜನೆಯಲ್ಲಿ ನಾವು ನೋಡ್ತೇವೆ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 194. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ನಲ್ಲಿ ಸಲ್ಲಿಸಲು ಇರುವಂತಹ ಪೋರ್ಟಲ್, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥದ್ದು ಇರುವಂತಹ ಪೋರ್ಟಲ್ ಏನು ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಯೋಜನೆಗಳು ಏನೇನು ಬರ್ತಾವೋ ಆ ಯೋಜನೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ಪೋರ್ಟಲ್ ಯಾವುದಂತ ಕೇಳಿದರೆ ಪಡಸಾಲೆ, ಕೌಶಲ್ಕರ್, NPS, ವಿಶ್ವಾಸ್ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ಕೇಳಬಹುದು ಆತ್ಮೀಯ ಸ್ಪರ್ಧಾರ್ಥಿಗಳೇ, ವಿಶ್ವಾಸ್ ಪೋರ್ಟಲ್ನಲ್ಲಿ ನಾವು ಏನು ಮಾಡಬಹುದಪ್ಪ ಅಂತಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನಾವು ಈ ಪೋರ್ಟಲ್ ಮೂಲಕ ಸಲ್ಲಿಸಬಹುದು. ಎಸ್, ಕ್ವಶನ್ ನಂಬರ್ 195. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯಾವ ಮಟ್ಟದ ಕೆಲಸ ಮಾಡುತ್ತದೆ? ರಾಜ್ಯ ಮಟ್ಟದಲ್ಲ, ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲ, ಅಥವಾ ಕೇವಲ ತಾಲೂಕು ಮಟ್ಟದಲ್ಲ, ಅಥವಾ ಜಿಲ್ಲಾ ಮಟ್ಟದಲ್ಲ ಅಂತ. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ರಾಜ್ಯ ಮಟ್ಟದಲ್ಲಿಯೂ ಮಾಡುತ್ತೆ, ತಾಲೂಕು ಮಟ್ಟದಲ್ಲಿಯೂ ಮಾಡುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು, ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಏನು ಮಾಡ್ತದೆ, ಕೆಲಸವನ್ನು ಮಾಡ್ತಕ್ಕಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಎಸ್, ಕ್ವಶನ್ ನಂಬರ್ 196. ಈ ಕೆಳಗಿನ ಕೆನೆಪದರ ನೀತಿಗೆ ಕ್ರಿಮಿಲಿಯರ್ಗೆ ಸಂಬಂಧಿಸಿದಂತೆ ಮೀಸಲಾತಿ ಸ್ಥಾನಗಳಿಗೆ ಯಾರು ಅರ್ಹರಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. 20 ಎಕರೆಗಳಿಗಿಂತ ಹೆಚ್ಚು ಪ್ಲಾಂಟೇಶನ್ ಬೆಳೆಯುವ ರೈತರು, 15 ಎಕರೆಗಳಿಗಿಂತ ಹೆಚ್ಚು ಪ್ಲಾಂಟೇಶನ್ ಬೆಳೆಯುವ ರೈತರು, 5 ಎಕರೆಗಳಿಗಿಂತ ಹೆಚ್ಚು ಪ್ಲಾಂಟೇಶನ್ ಬೆಳೆಯುವ ರೈತರು, 10 ಎಕರೆಗಳಿಗಿಂತ ಹೆಚ್ಚು ಪ್ಲಾಂಟೇಶನ್ ಬೆಳೆಯುವ ರೈತರು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೆನೆಪದರ ಮೀಸಲಾತಿ ಕ್ರಿಮಿಲಿಯರ್ಗೆ ಅನುಗುಣವಾಗಿ 8 ಲಕ್ಷ ರೂಪಾಯಿ ಆದಾಯದ ಮಿತಿಯೊಳಗಿರುವವರನ್ನು ನಾವು ಏನು ಮಾಡ್ತೀವಿ, ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಳಪಡಿಸ್ತೀವಿ. ಸೊ ಹಾಗಾಗಿ ಅವರ ಒಂದು ಪ್ಲಾಂಟೇಶನ್ ಸಹಿತ ಎಷ್ಟಿರಬೇಕು ಅನ್ನುವಂಥದ್ದು ಇಲ್ಲಿದೆ. 20 ಎಕರೆಗಳಿಗಿಂತ ಹೆಚ್ಚು ಪ್ಲಾಂಟೇಶನ್ ಬೆಳೆಯುವ ರೈತರು ಈ ಕೆಳಗಿನ ಈ ಕೆನೆಪದರ ನೀತಿಗೆ ಸಂಬಂಧಿಸಿದಂತೆ ಮೀಸಲಾತಿಗೆ ಅರ್ಹರಾಗಿರುವುದಿಲ್ಲ. ಅವರ ಒಟ್ಟು ಆದಾಯ ಏನಿರಬೇಕು, 8 ಲಕ್ಷ. ಎಷ್ಟು? 8 ಲಕ್ಷ. ಕ್ರಿಮಿಲಿಯರ್ 8 ಲಕ್ಷ ಏನು ಮಾಡಿರಬಾರ್ದು, ದಾಟಿರಬಾರ್ದು. ಅದರ ಆದಾಯದ ಮಿತಿ ಒಳಗಿರಬೇಕು ಅನ್ನುವಂಥದ್ದು ನಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಎಸ್, ಕ್ವಶನ್ ನಂಬರ್ 197. ಮಾನ್ಯ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಅಹಿಂದ ಸಮಾವೇಶ ನಡೆಯಿತು ಹುಬ್ಬಳ್ಳಿಯಲ್ಲಿ. ಬೃಹತ್ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಮಾವೇಶ ನಡೆದಿರುವುದು ಯಾವ ವರ್ಷದಲ್ಲಿ ಅಂತ ಕೇಳಿರುವಂತಹ ಪ್ರಶ್ನೆ. 2005, 2007, 2004, 2006. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯರವನ್ನ ನಾವು ಅಹಿಂದ ನಾಯಕರಂತೆಯೇ ನಾವು ಕರಿತೀವಿ. ಅದಕ್ಕೆ ಕರಿಬೇಕಾದ್ರೆ ಮೂಲ ಕಾರಣ ಅವರು ಸದಾ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಸಹಿತ ಅಹಿಂದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಇತಿಹಾಸದಲ್ಲೇ ನೆನಪಿಡುವ ಹಾಗೆ ಹುಬ್ಬಳ್ಳಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬೃಹತ್ ಅಹಿಂದ ಸಮಾವೇಶವನ್ನು ಮಾಡ್ತಾರೆ. ಯಾವಾಗ? ಸುಮಾರು 2005ರಲ್ಲಿ. ಸೊ ಹಾಗಾಗಿ ಪ್ರಶ್ನೆಯನ್ನು ಕೇಳಬಹುದು, ಆದರೂ ಸಹಿತ ಹೆಚ್ಚಿನ ಮಾಹಿತಿಯಾಗಿ ಇರಲಿ ಅಂತ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 198. ವಸತಿ ನಿಲಯಗಳಲ್ಲಿ ಯಾವ ತಿಂಗಳಿನಲ್ಲಿ ಆರೋಗ್ಯ ತಪಾಸಣೆಯನ್ನ ನಡೆಸುವುದಿಲ್ಲ? ಎಸ್, ವಿದ್ಯಾರ್ಥಿಗಳು ಶೈಕ್ಷಣಿಕ ಆರಂಭವಾಗಿರ್ತಕ್ಕಂಥದ್ದು ಯಾವ? ಜೂನ್ ತಿಂಗಳಲ್ಲಿ ಬಂದಿರ್ತಾರೆ. ಹಾಗಾಗಿ ಜೂನ್ ತಿಂಗಳಲ್ಲಿ ಬಂದಿರತಕ್ಕಂಥವ್ರಿಗೆ ಜುಲೈನ ಕೊನೆಯ ವಾರದಲ್ಲಿ ಮಾಡ್ತಾರೆ. ಜುಲೈನ ಕೊನೆಯ ವಾರ ಮಾಡಿದಾಗ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡುವಂಥದ್ದು ಅವಶ್ಯಕತೆ ಬರಲ್ಲ. ಆಗಸ್ಟದ ತದನಂತರದಲ್ಲಿ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ತಿಂಗಳು ಮತ್ತೆ, ಯಾಕಂದ್ರೆ ಆಗಸ್ಟ್ನಲ್ಲಿ ಮಾಡಿರೋದಿಲ್ಲ, ಮುಂದೆ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಮಾಡ್ತಾರೆ, ಆ ವೈದ್ಯಕೀಯ ತಪಾಸಣೆ ಏನು ಮಾಡ್ತಾರೆ, ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ ಮತ್ತು ನವೆಂಬರ್ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಮತ್ತೆ 2 ತಿಂಗಳಾಗುತ್ತೆ, ಅವ ಮತ್ತೆ ಡಿಸೆಂಬರ್ನಲ್ಲಿ ಮಾಡ್ತಾರೆ. ಒಟ್ಟು ನಮಗೆ ಕೇಳಿರುವಂಥ ಪ್ರಶ್ನೆ, ವಸತಿ ನಿಲಯಗಳಲ್ಲಿ ಯಾವ ತಿಂಗಳಿನಲ್ಲಿ ಆರೋಗ್ಯ ತಪಾಸಣೆ ನಡೆಸುವುದಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ. ಸೊ ಆಗಸ್ಟ್ ತಿಂಗಳಲ್ಲಿ ಏನು ಮಾಡೋದಿಲ್ಲ, ಆರೋಗ್ಯ ತಪಾಸಣೆಯನ್ನ ನಡೆಸುವುದಿಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 199. ವಿವಿಧ ಸಮುದಾಯಗಳ ಅಭಿವೃದ್ಧಿ ಯೋಜನೆಯಡಿ ಯಾವ 2 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಅಂತ ಕೊಟ್ಟಿದ್ದಾರೆ.
ಕೊಟ್ಟಿರುವಂತವೇ 2 ಯೋಜನೆಗಳು: ಸಮುದಾಯ ಭವನ ಕಟ್ಟಲು ಹಣಕಾಸಿನ ನೆರವು, ಹಾಸ್ಟೆಲ್ ಕಟ್ಟಲು ಆರ್ಥಿಕ ನೆರವು. ಎಸ್, ಮೇಲಿನ 2 ಸರಿಯಾಗಿವೆ. ಹೌದಾ? ವಿವಿಧ ಸಮುದಾಯಗಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಮುದಾಯ ಭವನಗಳನ್ನು ಕಟ್ತಾರೆ, ಹಾಸ್ಟೆಲ್ ಕಟ್ಟಡಗಳನ್ನು ಕಟ್ಟಲು ಆರ್ಥಿಕ ನೆರವನ್ನು ಸಹ ನೀಡುವಂಥದ್ದು ನಮಗೆ ಕಂಡು ಬರ್ತದೆ. ಎಸ್, ಈ ವಿಡಿಯೋ ಸರಣಿಯ ಕೊನೆಯ ಪ್ರಶ್ನೆ 200. NBCF-DCಯ ಯೋಜನೆಗಳ ಅಡಿಯಲ್ಲಿ ವ್ಯಕ್ತಿಗಳಿಗೆ ಸಣ್ಣ ಸಾಲ ಯೋಜನೆ ಅಡಿಯಲ್ಲಿ ರಾಷ್ಟ್ರೀಯ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಪಾಲು ಎಷ್ಟು ಅಂತ ಕೇಳಿದರೆ, ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, 85%. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇಲ್ಲಿಯವರೆಗೂ ಕರ್ನಾಟಕ ಲೋಕಸೇವಾ ಆಯೋಗದ ಗ್ರೂಪ್ ಬಿ ಹುದ್ದೆಯ ಗೆಜೆಟೆಡ್ ಮ್ಯಾನೇಜರ್ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು 200 ಪ್ರಶ್ನೋತ್ತರಗಳನ್ನು ನಾವು ಚರ್ಚಿಸಿದ್ದೀವಿ. ಈ ಎಲ್ಲ 200 ಪ್ರಶ್ನೆಗಳಲ್ಲಿಯೇ ಸುಮಾರು ವಿವರಣಾತ್ಮಕ ಬಂದಿರತಕ್ಕಂಥ ಅಂಶಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಬಹುದು. ಸೊ ಹಾಗಾಗಿ ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ಲಕ್ಷ್ಯ ಕೊಟ್ಟು ನೋಡಬೇಕು, ನೋಟ್ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.